ಹೀಗೆ ರಾಮ, ಸೀತೆ ಹಾಗೂ ಲಕ್ಷ್ಮಣ ಅರಣ್ಯದಲ್ಲಿ ನಡೆದು ಹೋಗ್ತಾ ಇರ್ತಾರೆ. ಆಗ ಜಟಾಯು ಅನ್ನೋ ಒಂದು ದೊಡ್ಡ ರಣಹದ್ದಿನ ಭೇಟಿಯಾಗುತ್ತೆ. ಜಟಾಯು ರಾಮನಲ್ಲಿ ಹೇಳ್ತಾನೆ, ರಾಮ, ನಾನು ಹಾಗೂ ನಿನ್ನ ತಂದೆಯವರು ಬಹಳ ಒಳ್ಳೆಯ ಸ್ನೇಹಿತರು. ನಿನಗೆ ಯಾವ ಸಹಾಯ ಬೇಕಾದರೂ ನನಗೆ ಹೇಳು, ನಾನು ಇಲ್ಲೇ ಇರುತ್ತೇನೆ ಎಂದು. ಮೂವರು ಕಾಡಿನಲ್ಲಿ ಹೋಗುವಾಗ ಅನೇಕ ಋಷಿಮುನಿಗಳು ಭೇಟಿಯಾಗ್ತಾರೆ. ಅವರೆಲ್ಲ ರಾಮನಲ್ಲಿ, ರಾಮ, ನಮ್ಮನ್ನು ರಾಕ್ಷಸರಿಂದ ರಕ್ಷಿಸು ಅಂತ ಕೋರ್ಕೊಳ್ತಾರೆ. ಹಾಗೆಯೇ ರಾಮನು ರಾಕ್ಷಸರನ್ನು ಕೊಂದು ಋಷಿಮುನಿಗಳನ್ನು ಕಾಪಾಡ್ತಾನೆ. ಒಮ್ಮೆ ಧರ್ಮಾಮೃತ ಅನ್ನೋ ಋಷಿಗಳನ್ನ ಈ ಮೂವರು ಭೇಟಿ ಮಾಡ್ತಾರೆ. ಎಲ್ಲರೂ ಕುಳಿತು ಮಾತನಾಡ್ತಿರುವಾಗ ಒಂದು ಇಂಪಾದ ಸಂಗೀತ ಕೇಳಿಬರುತ್ತೆ. ಸೀತಾದೇವಿಯು ಈ ಸುಮಧುರವಾದ ಸಂಗೀತ ಎಲ್ಲಿಂದ ಬರುತ್ತಿದೆ ಅಂತ ಕೇಳ್ತಾಳೆ. ಅದಕ್ಕೆ ಋಷಿಗಳು, ಹಿಂದೊಮ್ಮೆ ಮಂದಕರ್ಣಿ ಅನ್ನೋ ಋಷಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಇಂದ್ರನು ಇದನ್ನು ನೋಡಿ ಋಷಿಗಳು ಎಲ್ಲಿ ತನ್ನ ಪದವಿಯನ್ನು ಕಿತ್ಕೊಳ್ತಾರೋ ಅಂತ ಹೆದರಿ 5 ಜನ ಅಪ್ಸರೆಯರನ್ನ ಅವರ ತಪೋಭಂಗ ಮಾಡಲು ಕಳಿಸ್ತಾನೆ. ಮಂದಕರ್ಣಿ ಋಷಿಗಳು 5 ಜನ ಅಪ್ಸರೆಯರನ್ನು ಮದುವೆಯಾಗ್ತಾರೆ. ಒಂದು ಕೊಳದಡಿಯಲ್ಲಿ ಅವರಿಗೆ ಒಂದೊಂದು ಅರಮನೆ ಕಟ್ಟಿಕೊಡುತ್ತಾರೆ. ಇಲ್ಲಿ ಪ್ರತಿದಿನ ನೃತ್ಯ, ಸಂಗೀತ ನಡೆಯುತ್ತೆ ಎಂದು ಋಷಿಗಳು ತಿಳಿಸ್ತಾರೆ. ರಾಮ, ಸೀತೆ, ಲಕ್ಷ್ಮಣ ಸ್ವಲ್ಪ ಸಮಯ ಸಂಗೀತವನ್ನು ಕೇಳಿ ಆನಂದಿಸಿ ಅಲ್ಲಿಂದ ಮುಂದೆ ಹೊರಡುತ್ತಾರೆ. ಕಡೆಗೆ ರಾಮ, ಸೀತೆ, ಲಕ್ಷ್ಮಣ ಭಾರದ್ವಾಜ ಮುನಿಗಳು ಹೇಳಿದಂತೆ ಪಂಚವಟಿ ಅನ್ನೋ ಜಾಗಕ್ಕೆ ಬರ್ತಾರೆ. ಅವರ ಸಲಹೆಯಂತೆ ಇಲ್ಲಿ ಒಂದು ಸುಂದರವಾದ ಆಶ್ರಮವನ್ನು ರಾಮ ಹಾಗೂ ಲಕ್ಷ್ಮಣ ಕಟ್ಟುತ್ತಾರೆ. ಸೀತೆಯು ಆಶ್ರಮವನ್ನು ನೋಡಿ ಬಹಳ ಸುಂದರವಾಗಿದೆ ಅಂತ ಸಂತೋಷ ಪಡ್ತಾಳೆ. ಲಕ್ಷ್ಮಯ್ಯ ಕಟ್ಟಿದ ಪರ್ಣಶಾಲೆ, ರಾಮಯ್ಯ ಲಕ್ಷ್ಮಯ್ಯ ಕಟ್ಟಿದ ಪರ್ಣಶಾಲೆ. ಸೀತಮ್ಮ ಬಾಗಿಲಲ್ಲಿ ರಂಗೋಲಿ ಹಾಕುವಳು, ಸೀತಮ್ಮ ಬಾಗಿಲಲ್ಲಿ ರಂಗೋಲಿ ಹಾಕುವಳು. ರಾಮಯ್ಯ ಲಕ್ಷ್ಮಯ್ಯ ಕಟ್ಟಿದ ಪರ್ಣಶಾಲೆ. ರವಿ ಉದಯವಾಯಿತು, ಮಂಜಿನ ಹನಿಗಳು ಮಿನುಗಿದವು. ರವಿ ಉದಯವಾಯಿತು, ಮಂಜಿನ ಹನಿಗಳು ಮಿನುಗಿದವು. ಕೋಗಿಲೆ ಹಾಡಿತು, ನವಿಲು ಕುಣಿದೀತು. ಕೋಗಿಲೆ ಹಾಡಿತು, ನವಿಲು ಕುಣಿದೀತು. ರಾಮಯ್ಯ ಲಕ್ಷ್ಮಯ್ಯ ಕಟ್ಟಿದ ಪರ್ಣಶಾಲೆ. ಸೀತಮ್ಮ
ತಮ್ಮ ಬಾಗಿಲಲ್ಲಿ ರಂಗೋಲಿ ಹಾಕುವಳು ರಾಮಯ್ಯ ಲಕ್ಷ್ಮಯ್ಯ ಕಟ್ಟಿದ ಪರ್ಣಶಾಲೆ. ತಂಗಾಳಿ ಮೆಲ್ಲನೆ ಬೀಸಿತು, ತಂಗಾಳಿ ಮೆಲ್ಲನೆ ಬೀಸಿತು, ಹೂಗಳ ಗುಸು ಗುಸು ನಲುದಿಕ್ಕಲಿ, ಹೂಗಳ ಗುಸು ಗುಸು ನಲುದಿಕ್ಕಲಿ, ತಂಗಾಳಿ ಮೆಲ್ಲನೆ ಬೀಸಿತು, ಗುಸು ನಲುದಿಕ್ಕಲಿ ರಾಮಯ್ಯ ಲಕ್ಷ್ಮಯ್ಯ ಕಟ್ಟಿದ ಪರ್ಣಶಾಲೆ. ಸೀತಮ್ಮ ಬಾಗಿಲಲ್ಲಿ ರಂಗೋಲಿ ಹಾಕುವಳು. ಇದು ಚಳಿಗಾಲ. ರಾತ್ರಿಯೆಲ್ಲ ಬಹಳ ಚಳಿ, ಮುಂಜಾನೆ ಇಬ್ಬನಿ ಥಂಡಿ. ಹೀಗಿತ್ತು. ಸೀತೆಯು ಪ್ರತಿದಿನ ಆಶ್ರಮದ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಹೂವಿಂದ ಅಲಂಕರಿಸ್ತಾಳೆ. ರಾತ್ರಿ ಹೊತ್ತು ತುಂಬ ಚಳಿ. ಬೆಂಕಿ ಹಚ್ಚಿ ಅದರ ಸುತ್ತಲೂ ಕೂತ್ಕೊಂಡು ಚಳಿ ಕಾಯಿಸ್ಕೊಳ್ತಾ 3 ಜನವೂ ಹರಟೆ ಹೊಡಿತಾರೆ. ರಾಮ ಹೇಳ್ತಾನೆ, ತಾಯಿ ಕೌಸಲ್ಯೆ ನಮಗೆ ಬೆಳದಿಂಗಳ ಬುತ್ತಿ ಕೊಡ್ತಾ ಇದ್ಲು ಅಂತ. ಸೀತಾದೇವಿ ತಂದೆಯವರನ್ನ ನೆನೆಸ್ಕೊಂಡು ನಮ್ಮ ತಂದೆಯವರು ಕತೆ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ. ಲಕ್ಷ್ಮಣ ಕೂಡ ತಮ್ಮ ಭರತ ಹಾಗೂ ಶತ್ರುಘ್ನರನ್ನು ನೆನೆಸ್ಕೊಂಡು ಅವರು ನಾವಿಲ್ಲದೆ ಹೇಗಿದ್ದಾರೋ ಅಂತ ಯೋಚನೆ ಮಾಡ್ತಾನೆ. ಅಷ್ಟು ದೊಡ್ಡ ರಾಜ್ಯನ ಭರತ ಹೇಗೆ ನಿಭಾಯಿಸ್ತಾ ಇದ್ದಾನೆ ಅಂತ ತನ್ನ ಮನಸ್ಸಿನ ನೋವನ್ನು ಹೇಳ್ಕೊಳ್ತಾನೆ. ಹೀಗಿತ್ತು ರಾಮ, ಲಕ್ಷ್ಮಣ ಹಾಗೂ ಸೀತೆಯರ ದಿನಚರಿ. ರಾಮಯ್ಯನಿಗೆ ನಿದ್ರೆ ಬಾರದೆ ಸೀತಮ್ಮನ ಮಾತುಗಳು ಮುಗಿಯದೆ ಬೆಳದಿಂಗಳಲ್ಲಿ ಮಿನುಗಿತು ಜಾನಕಿಯ ಪರ್ಣಶಾಲೆ. ಬೆಳದಿಂಗಳಲ್ಲಿ
ವಾಲಿ ರಾತ್ರಿಯಿಡೀ ನಿದ್ರೆ ಮಾಡಿದನು ಈ ಮಲ್ಲಿಗೆಯ ನಗುವಲಿ ಪ್ರಕೃತಿಯೇ ಪುಳಕಗೊಂಡಿತು ಬೆಳದಿಂಗಳಲ್ಲಿ ಮಿನುಗಿತು ಜಾನಕಿಯ ಪರ್ಣಶಾಲೆ ಬೆಳದಿಂಗಳಲ್ಲಿ ಮಿನುಗಿತು ಜಾನಕಿಯ ಪರ್ಣಶಾಲೆ. ಒಂದಿನ ಶೂರ್ಪಣಖ ಅನ್ನೋ ರಾಕ್ಷಸಿ ಪಂಚವಟಿಗೆ ಬರ್ತಾಳೆ. ಅಲ್ಲಿ ರಾಮನನ್ನು ನೋಡಿ ಬಹಳ ಆಕರ್ಷಿತಗೊಳ್ತಾಳೆ. ರಾಮನ ಬಳಿ ಹೋಗಿ, ಎಲೈ ಸುಂದರನೇ, ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ, ನನ್ನನ್ನು ಮದುವೆಯಾಗು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ರಾಮನನ್ನು ಮುಗುಳ್ನಕ್ಕು, ನನಗೀಗಾಗಲೇ ಮದುವೆಯಾಗಿದೆ, ನೋಡು ಅವಳೇ ಸೀತೆ, ನನ್ನ ಹೆಂಡತಿ ಅಂತ ಹೇಳ್ತಾನೆ. ನನ್ನ ರಾಜ ನೀವೇ ನನಗೆ ಪೂಜಾ, ನನ್ನ ಮನದೊಳ್ಬಾಜ ಮೊಳಗಲಿ ನಮ್ಮ ಮದುವೆ ಬಾಜ. ನನ್ನ ರಾಜ ನೀವೇ ನನಗೆ ಪೂಜಾ, ನನ್ನ ಮನದೊಳ್ಬಾಜ ಮೊಳಗಲಿ ನಮ್ಮ ಮದುವೆ ಬಾಜ. ನಿನ್ನ ನೋಡಿದ ಮೇಲೆ ನನ್ನ ಮನ ಕಳೆದೆ, ನಿದ್ರೆ ಬರಲೇ ಇಲ್ಲ ನನ್ನ ಮನವೆಲ್ಲ, ನೀವೇ ರಾಜ. ನಿನ್ನ ನೋಡಿದ ಮೇಲೆ ನನ್ನ ಮನ ಕಳೆದೆ, ನಿದ್ರೆ ಬರಲೇ ಇಲ್ಲ ನನ್ನ ಮನವೆಲ್ಲ, ನೀವೇ ರಾಜ. ನನ್ನ ರಾಜ ನೀವೇ ನನಗೆ ಪೂಜಾ, ನನ್ನ ಮನದೊಳ್ಬಾಜ ಮೊಳಗಲಿ ನಮ್ಮ ಮದುವೆ ಬಾಜ. ನನ್ನ ರಾಜ ನೀವೇ ನನಗೆ ಪೂಜಾ, ನನ್ನ ಮನದೊಳ್ಬಾಜ ಮೊಳಗಲಿ ನಮ್ಮ ಮದುವೆ ಬಾಜ. ಶೂರ್ಪಣಖಿಗೆ ರಾಮನ ಮಾತನ್ನು ಕೇಳಿ ಬಹಳ ಕೋಪ ಬರುತ್ತದೆ. ಸೀತೆಯ ಬಳಿ ಹೋಗಿ, ನೋಡು ನಿನ್ನಿಂದ ರಾಮನು ನನ್ನನ್ನು ಮದುವೆಯಾಗುತ್ತಿಲ್ಲ ಅಂತ ಹೇಳಿ ಅವಳ ಮೇಲೆ ಆಕ್ರಮಿಸುತ್ತಾಳೆ. ಲಕ್ಷ್ಮಣನು ಇದನ್ನು ನೋಡಿ ಕೋಪಗೊಂಡು ಶೂರ್ಪಣಖಿಯನ್ನು ಗಾಯಗೊಳಿಸುತ್ತಾನೆ. ಶೂರ್ಪಣಖಿ ಅಳುತ್ತಾ ಅಲ್ಲಿಂದ ಓಡಿ ಹೋಗಿ ತನ್ನ ಸೋದರರಾದ ಕರೆಯ ಹಾಗೂ ದುಶನ ಬಳಿ ಹೋಗುತ್ತಾಳೆ. ಇವಳಿಗೆ ಇನ್ನೊಬ್ಬ ಅಣ್ಣನಿದ್ದಾನೆ, ಅವನೇ ರಾವಣ, ಲಂಕೆಯ ರಾಜ. ಕಾರ ಹಾಗೂ ದುಶರು ತಂಗಿಯ ನೋವನ್ನು ಕೇಳಿ ರಾಮನ ಮೇಲೆ ಎಗರುತ್ತಾರೆ. ರಾಮ ತನ್ನ ಬಾಣಗಳಿಂದ ಅವರನ್ನು ಹೊಡೆದು ಸೋಲಿಸುತ್ತಾನೆ. ಆಗ ಶೂರ್ಪಣಖಿ ರಾವಣನ ಬಳಿ ಹೋಗುತ್ತಾಳೆ. ರಾವಣನು ತಂಗಿಯ ಸ್ಥಿತಿ ನೋಡಿ ರಾಮ, ಲಕ್ಷ್ಮಣ ಹಾಗೂ ಸೀತೆಯರಿಗೆ ಬುದ್ಧಿ ಕಲಿಸಬೇಕೆಂದು ಒಂದು ಉಪಾಯ ಮಾಡುತ್ತಾನೆ. ರಾವಣನು ಮರೀಚ ಅನ್ನೋ ರಾಕ್ಷಸನ್ನ ಬರ ಹೇಳ್ತಾನೆ. ಈ ಮರೀಚ ಯಾರು ಗೊತ್ತಲ್ಲ? ಹೌದು, ಅದೇ ರಾಕ್ಷಸ ಹಿಂದೆ ರಾಮನ ಬಾಣದೇಟಿಗೆ ಸಮುದ್ರದಲ್ಲಿ ಹೋಗಿ ಬಿದ್ದಿದ್ದನಲ್ಲ, ಅವನೇ. ಮರೀಚನು ರಾವಣನ ಉಪಾಯದಂತೆ ಒಂದು ಬಂಗಾರದ ಜಿಂಕೆಯ ವೇಷ ಧರಿಸಿ
ಸೀತೆಯ ಮುಂದೆ ಅಡ್ಡಾಡುತ್ತಾನೆ. ಸೀತೆಯು ಈ ಸುಂದರ ಬಂಗಾರದ ಜಿಂಕೆಯನ್ನು ನೋಡಿ, ಆಹಾ, ಈ ಜಿಂಕೆ ಎಷ್ಟು ಮುದ್ದಾಗಿದೆ, ರಾಮ, ನನಗೆ ಈ ಜಿಂಕೆ ಬೇಕು ಎಂದು ರಾಮನು ಎಷ್ಟು ಹೇಳಿದರೂ ಕೇಳದೆ ಹಠ ಹಿಡಿಯುತ್ತಾಳೆ. ರಾಮನು ಜಿಂಕೆಯನ್ನು ಹಿಡಿಯಲು ಅದರ ಹಿಂದೆ ಹೊರಡುತ್ತಾನೆ. ಜಿಂಕೆಯು ಓಡಿ ಓಡಿ ಆಶ್ರಮದಿಂದ ಬಹಳ ದೂರ ಹೋಗುತ್ತದೆ. ರಾಮನು ಜಿಂಕೆಗೆ ಬಾಣ ಹೊಡೆಯುತ್ತಾನೆ. ಬಾಣ ತಗುಲಿದ ತಕ್ಷಣ ಜಿಂಕೆಯ ವೇಷದಲ್ಲಿದ್ದ ಮರೀಚನು ರಾವಣನು ಈಗಾಗಲೇ ಹೇಳಿಕೊಟ್ಟಿರುವಂತೆ ರಾಮನ ಧ್ವನಿಯಲ್ಲಿ ಹಾ ಲಕ್ಷ್ಮಣ, ಹಾ ಸೀತಾ ಎಂದು ಲಕ್ಷ್ಮಣ ಹಾಗೂ ಸೀತೆಯರಿಗೆ ಕೇಳುವಂತೆ ಕಿರುಚುತ್ತಾನೆ. ಇತ್ತ ಕಡೆ ಸೀತಾದೇವಿ ರಾಮನ ಧ್ವನಿ ಕೇಳಿ, ಅಯ್ಯೋ ಲಕ್ಷ್ಮಣ, ನಿಮ್ಮ ಅಣ್ಣ ತೊಂದರೆಯಲ್ಲಿದ್ದಾನೆ ಅನ್ನಿಸುತ್ತದೆ, ಈ ಕೂಡಲೇ ನೀನು ಅವನ ಸಹಾಯಕ್ಕೆ ಹೋಗು ಎಂದು ಗಾಬರಿಯಿಂದ ಹೇಳುತ್ತಾಳೆ. ಅದಕ್ಕೆ ಲಕ್ಷ್ಮಣನು, ಅಮ್ಮ, ಇದು ರಾಕ್ಷಸರ ಕಪಟತನ ಎಂದೆನಿಸುತ್ತದೆ, ರಾಮನಿಗೆ ಏನೂ ಆಗುವುದಿಲ್ಲ, ನೀನು ಹೆದರಬೇಡ ಎಂದು ಎಷ್ಟು ಹೇಳಿದರೂ ಸೀತೆಯು ಕೇಳದೆ, ಇಲ್ಲ, ಈ ಕೂಡಲೇ ನೀನು ಹೊರಡು ಎಂದು ಹೇಳುತ್ತಾಳೆ. ಇದಕ್ಕೆ ಲಕ್ಷ್ಮಣನು, ರಾಮನು ನನಗೆ ನಿನ್ನ ಕಾವಲಾಗಿರಲು ಹೇಳಿದ್ದಾನೆ, ಆದರೆ ನಿನ್ನ ಬಲವಂತಕ್ಕೆ ನಾನು ಹೋಗಿ ನೋಡಿ ಬರುತ್ತೇನೆ, ನೀನು ಜಾಗೃತೆಯಿಂದಿರು ಎಂದು ಹೇಳಿ ಲಕ್ಷ್ಮಣನು ಅಲ್ಲಿಂದ ಹೊರಟುತ್ತಾನೆ. ಇದಿಲ್ಲ ರಾವಣನ ಕುತಂತ್ರ. ಅತ್ತ ಕಡೆ ಲಕ್ಷ್ಮಣನು ಹೋಗುತ್ತಿದ್ದಂತೆ ಇತ್ತ ಕಡೆ ರಾವಣನು ಒಂದು ಸಾಧುವಿನ ವೇಷ ಧರಿಸಿ ಸೀತೆಯ ಮುಂದೆ ಬಂದು ನಿಲ್ಲುತ್ತಾನೆ. ಸೀತೆಯು ರಾವಣನನ್ನು ಸಾಧುವೆಂದೇ ತಿಳಿದು ಹಣ್ಣು ನೀಡಲು ಹೋಗುತ್ತಾಳೆ. ತಕ್ಷಣ ರಾವಣನು ನಿಜರೂಪಕ್ಕೆ ಬಂದು, ನಾನು ರಾವಣ, ಲಂಕೆಯ ರಾಜ ಎಂದು ಹೇಳಿ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಅಪಹರಿಸುತ್ತಾನೆ. ಪುಷ್ಪಕ ವಿಮಾನ ಎಂದರೆ ಈಗಿನ ವಿಮಾನದಂತೆ. ಸೀತೆಯನ್ನು ರಾವಣನು ಲಂಕೆಗೆ ಕರೆದೊಯ್ಯುತ್ತಿರುವಾಗ ಜಟಾಯು ತಡೆಯುತ್ತಾನೆ. ರಾವಣನೊಡನೆ ಹೋರಾಡುತ್ತಾನೆ. ಆದರೆ ರಾವಣನು ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಜಟಾಯುವು ಹಾರಲಾಗದೆ ಕೆಳಕ್ಕೆ ಬೀಳುತ್ತಾನೆ. ಸೀತೆ ತನ್ನ ಆಭರಣಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಹಾಕುತ್ತಾಳೆ. ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಹಿಂತಿರುಗುತ್ತಾರೆ. ಅಲ್ಲಿ ಸೀತೆ ಕಾಣುವುದಿಲ್ಲ. ಎಲ್ಲೆಲ್ಲೂ ಹುಡುಕುತ್ತಾರೆ. ಹುಡುಕುತ್ತಿರುವಾಗ ಗಾಯಗೊಂಡ ಜಟಾಯುವನ್ನು ನೋಡುತ್ತಾರೆ. ಜಟಾಯುವು ನೋವಿನಿಂದ, ರಾಮ, ರಾವಣನು ಸೀತೆಯನ್ನು ಅಪಹರಿಸಿದ್ದಾನೆ, ತಡೆಯಲು ಬಹಳ ಪ್ರಯತ್ನಪಟ್ಟೆ, ಆಗಲಿಲ್ಲ ಎಂದು ಹೇಳಿ ರಾಮನ ತೊಡೆಯ ಮೇಲೆ ಪ್ರಾಣ ಬಿಡುತ್ತಾನೆ ಜಟಾಯು. ಜಟಾಯುವಿನ ಸಾವಿನಿಂದ ರಾಮ ಲಕ್ಷ್ಮಣರಿಗೆ ಬಹಳ ದುಃಖವಾಗುತ್ತದೆ. ರಾಮನು, ಲಕ್ಷ್ಮಣ, ಜಟಾಯುವು ನಮ್ಮ ತಂದೆಯ ಹಾಗೆ, ಅವರ ಅಂತಿಮ ಸಂಸ್ಕಾರವನ್ನು ಶಾಸ್ತ್ರೋಕ್ತವಾಗಿ ಗೌರವದಿಂದ ಮಾಡೋಣ ಎಂದು ಹೇಳುತ್ತಾನೆ. ಇದೇನು ವಿಚಿತ್ರ ವೇದನೆ, ಮನದ ವೇದನೆ, ಮಮತೆ ಪೊಂಗುವ ಆರಾಧನೆ. ಇದೇನು ವಿಚಿತ್ರ ವೇದನೆ, ಮನದ ವೇದನೆ, ಮಮತೆ ಪೊಂಗುವ ಆರಾಧನೆ. ನನ್ನ ತಂದೆ ದಶರಥನು ನನಗಾಗಿಯೇ ಮರಗಿ
ಪ್ರಾಣ ಬಿಟ್ಟನು ಆ ದಿನ. ಅವರ ಸ್ನೇಹಿತ ಜಟಾಯುವು ನನಗಾಗಿಯೇ ಹೋರಾಡಿ ಪ್ರಾಣ ಬಿಟ್ಟನು ಈ ದಿನ. ನನ್ನ ತಂದೆ ದಶರಥನು ನನಗಾಗಿಯೇ ಮರಗಿ ಪ್ರಾಣ ಬಿಟ್ಟನು ಆ ದಿನ. ಅವರ ಸ್ನೇಹಿತ ಜಟಾಯುವು ನನಗಾಗಿಯೇ ಹೋರಾಡಿ ಪ್ರಾಣ ಬಿಟ್ಟನು ಈ ದಿನ. ಇದೇನು ವಿಚಿತ್ರ ವೇದನೆ, ಮನದ ವೇದನೆ. ಮಮತೆ ಪೊಂಗುವ ಆರಾಧನೆ. ಇದೇನು ವಿಚಿತ್ರ ವೇದನೆ, ಮನದ ವೇದನೆ. ಮಮತೆ ಪೊಂಗುವ ಆರಾಧನೆ. ಜಟಾಯುವಿನ ಅಂತಿಮ ಸಂಸ್ಕಾರ ಮಾಡಿ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕಲು ಹೊರಡುತ್ತಾರೆ. ಹೀಗೆ ಹುಡುಕುತ್ತಿರುವಾಗ ಕಬಂದ ಅನ್ನೋ ರಾಕ್ಷಸ ಸಿಗ್ತಾನೆ. ಕಬಂದನಿಗೆ ದೊಡ್ಡ ದೊಡ್ಡ ಕೈಗಳು. ಅವನ ಕಣ್ಣುಗಳಿಂದ ಯಾರೂ ತಪ್ಪಿಸಿಕೊಳ್ಳಲಾರರು. ಅವನ ದಾರಿಯಲ್ಲಿ ಹೋಗುವವರನ್ನೆಲ್ಲ ಹಿಡಿದು ತಿನ್ನುತ್ತಿರುತ್ತಾನೆ. ಹಾಗೆಯೇ ರಾಮ ಲಕ್ಷ್ಮಣರನ್ನು ಹಿಡಿದು ಇನ್ನೇನು ತಿನ್ನಬೇಕು ಎನ್ನುವಾಗ ರಾಮ ಲಕ್ಷ್ಮಣರು ರಾಕ್ಷಸನ ಕೈಗಳನ್ನು ಕತ್ತರಿಸುತ್ತಾರೆ. ರಾಕ್ಷಸನ ಕೈ ಕತ್ತರಿಸುತ್ತಿದ್ದಂತೆಯೇ ಆ ರಾಕ್ಷಸ ಒಬ್ಬ ಗಂಧರ್ವನಾಗುತ್ತಾನೆ. ಆ ಗಂಧರ್ವನು ರಾಮ ಲಕ್ಷ್ಮಣರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಸೀತೆಯನ್ನು ರಾವಣನು ದಕ್ಷಿಣ ದಿಕ್ಕಿನ ಕಡೆಗೆ ಕರೆದು ಹೋಗಿದ್ದಾನೆ. ನೀನು ಈ ದಿಕ್ಕಿನಲ್ಲಿಯೇ ಹೋಗು. ಅಲ್ಲಿ ಸುಗ್ರೀವನೆಂಬ ಕಪಿರಾಜನಿದ್ದಾನೆ. ಅವನ ಸಹಾಯ ಪಡೆ. ಹಾಗೆಯೇ ಶಬರಿ ಎನ್ನುವ ವೃದ್ಧೆಯನ್ನು ಭೇಟಿಯಾಗು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಶಬರಿ ರಾಮನ ಪರಮಭಕ್ತೆ. ಪ್ರತಿದಿನ ರಾಮ ಬರುತ್ತಾನೆಂದು ಕಾಯ್ತಾ ಇರ್ತಾಳೆ. ತರಾತರ ಹಣ್ಣುಗಳನ್ನೆಲ್ಲ ಶೇಖರಿಸಿ ಒಂದೊಂದನ್ನೇ ಕಚ್ಚಿ ತಿಂದು ಸಿಹಿಯಾಗಿದ್ದದ್ದನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿ ತನ್ನ ರಾಮನಿಗೆ ಈ ಸಿಹಿಯಾದ ಹಣ್ಣುಗಳನ್ನು ಕೊಡಬೇಕು ಎಂದು ಕಾಯ್ತಾ ಇರ್ತಾಳೆ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟರು. ಗಂಧರ್ವನು ಹೇಳಿದಂತೆಯೇ ಶಬರಿಯನ್ನು ಭೇಟಿ ಮಾಡುತ್ತಾರೆ. ಆ ದಿನ ಶಬರಿಗೆ ಆನಂದ ಹೇಳತೀರದು. ತನ್ನ ರಾಮನನ್ನು ಕಂಡು ಕುಣಿದಾಡುತ್ತಾಳೆ. ರಾಮನನ್ನು ಸ್ವಾಗತಿಸಿ ಸತ್ಕರಿಸುತ್ತಾಳೆ ಶಬರಿ. ತಾನು ಶೇಖರಿಸಿಟ್ಟ ಹಣ್ಣುಗಳನ್ನು ತಂದು ಒಂದನ್ನು ಕಚ್ಚಿ ತಿಂದು, ಈ ಹಣ್ಣು ಹುಳಿಯಿದೆ, ಇದು ಬೇಡ ಎಂದು ಮತ್ತೊಂದು ಹಣ್ಣನ್ನು ಕಚ್ಚಿ ತಿಂದು, ಈ ಹಣ್ಣು ಬಹಳ ರುಚಿ, ತೆಗೆದುಕೋ ರಾಮ ಎಂದು ಪ್ರೀತಿಯಿಂದ ರಾಮನಿಗೆ ಹಣ್ಣನ್ನು ತಿನ್ನಿಸುತ್ತಾಳೆ. ಹೀಗೆ ಪ್ರತಿ ಹಣ್ಣನ್ನು ಕಚ್ಚಿ ತಿಂದು ಸಿಹಿಯಾದ ಹಣ್ಣನ್ನು ಮಾತ್ರ ರಾಮನಿಗೆ ಕೊಡುತ್ತಾಳೆ. ರಾಮನು ಸಂತೋಷದಿಂದ ಶಬರಿ ಕೊಟ್ಟ ಹಣ್ಣುಗಳನ್ನು ತಿನ್ನುತ್ತಾನೆ. ಇದನ್ನು ನೋಡಿದ ಲಕ್ಷ್ಮಣನಿಗೆ ಆಶ್ಚರ್ಯ. ಇದೇನಿದು, ಶಬರಿಯ ಎಂಜಲನ್ನು ತಿನ್ನುತ್ತಿದ್ದಾನಲ್ಲ ಶ್ರೀರಾಮ ಎಂದು. ರಾಮನಿಗೆ ಹಣ್ಣನ್ನು ತಿನ್ನಿಸಿ ಸತ್ಕರಿಸಿದ ಶಬರಿಗೆ ಪರಮಾನಂದ. ನನ್ನ ಜನ್ಮ ಇಂದು ಸಾರ್ಥಕವಾಯಿತು, ನನಗೆ ಮುಕ್ತಿ ದೊರೆಯಿತು, ನನ್ನ ರಾಮನ ಸೇವೆ ಮಾಡುವ ಭಾಗ್ಯ ನನಗಾಯಿತು ಎಂದು ಹೇಳಿ ರಾಮನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಾಮ ಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ.
ರಾಮ ರಾಮ ದಿನ ದಿನವೂ ನಿನ್ನ ಬರವಿಗಾಗಿ ಕಾಯುವೆ ದಿನ ದಿನವೂ ನಿನ್ನ ಬರವಿಗಾಗಿ ಕಾಯುವೆ ಸಿಹಿ ಸಿಹಿ ಹಣ್ಣುಗಳನ್ನು ನಿನಗಾಗಿ ತರುವೆ ರುಚಿ ನೋಡಿ ಸಿಹಿ ಸಿಹಿ ಹಣ್ಣುಗಳನ್ನೇ ನಿನಗೆ ಅರ್ಪಿಸುವೆ ದಿನ ದಿನವೂ ನಿನ್ನ ಬರವಿಗಾಗಿ ಕಾಯುವೆ ಸಿಹಿ ಸಿಹಿ ಹಣ್ಣುಗಳನ್ನು ನಿನಗಾಗಿ ತರುವೆ ರುಚಿ ನೋಡಿ ಸಿಹಿ ಸಿಹಿ ಹಣ್ಣುಗಳನ್ನೇ ನಿನಗೆ ಅರ್ಪಿಸುವೆ ಎಷ್ಟೋ ದಿನ ಕಾಯಲಿ ರಾಮ 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 ಮುದುಕಿಯಾದೆ ನಡುವು ಬಾಗಿತು ಮುದುಕಿಯಾದೆ ನಡುವು ಬಾಗಿತು ಎಷ್ಟೋ ದಿನ ಕಾಯಲಿ ರಾಮ ರಾಮ ಮಾತಂಗ ಮುನಿಯ ವಚನ ಪಾಲಿಸಲು ನಿನಗಾಗಿ ಕಾದಿರುವೆ ರಾಮ ಮಾತಂಗ ಮುನಿಯ ವಚನ ಪಾಲಿಸಲು ನಿನಗಾಗಿ ಕಾದಿರುವೆ ರಾಮ ನಿನ್ನ ದರ್ಶನವೇ ನನಗೆ ಮುಕ್ತಿಯೇ ರಾಮ ನಿನ್ನ ದರ್ಶನವೇ ನನಗೆ ಮುಕ್ತಿಯೇ ರಾಮ ಎಷ್ಟೋ